ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಇವತ್ತು ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಲೈಕ್ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತೆಲ್ಲ ಹೇಳ್ಬಿಟ್ಟು. ಸೊ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದೆ ಮತ್ತು ಏನಾದರೂ ಜಾಬ್ ನೋಡ್ತಾ ಇದ್ದರೆ ವಿಡಿಯೋನ ಎಲ್ಲರೂ ಕೊನೆವರೆಗೂ ನೋಡಿ. ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ವಿಡಿಯೋದಲ್ಲಿ ಮುಂದೆ ಹೋಗೋಕ್ಕೂ ಮುಂಚೆ ಇದು ವಿಡಿಯೋ ಇಟ್ ಈಸ್ ಫಾರ್ ಓನ್ಲಿ ಎಜುಕೇಷನ್ ಪರ್ಪಸ್ ಆಗಿರುತ್ತೆ. ಇದು ಪಬ್ಲಿಕ್ಲಿ ಅವೈಲೇಬಲ್ ವೆಬ್ಸೈಟಿಂದ ತೊಗೊಂಡು ಇನ್ಫಾರ್ಮೇಷನ್ ಕೊಡ್ತಾ ಇರೋದು. ಕಂಪ್ನಿಗೂ ಮತ್ತು ನನಗೂ ಯಾವುದೇ ರೀತಿ ಕನೆಕ್ಷನ್ಸ್ ಇರೋದಿಲ್ಲ. ಸೊ ಯಾವುದಾದ್ರೂ ಜಾಬ್ಗೆ ಅಪ್ಲೈ ಮಾಡೋಕ್ಕೂ ಮುಂಚೆ ನೀವು ಒಂದ್ಸಲ ವೆರಿಫೈ ಮಾಡ್ಕೊಂಡು ಕೂಡ ಅಪ್ಲೈ ಮಾಡಿ. ಸೊ ಈ ರಿಕ್ರೂಟ್ಮೆಂಟ್ ಪ್ರೊಸೆಸಲ್ಲಿ ಯಾರಾದರೂ ₹1 ಕೇಳಿದ್ರು ಕೂಡ ಕೊಡಬೇಡಿ ಜಾಬ್ಗೆ. ಸೊ ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಯಾವ ಜಾಬು ಹೆಂಗೆ ರಿಕ್ವೈರ್ಮೆಂಟ್ ಏನಿದೆ ಅಂತ ಎಲ್ಲ ನೋಡೋಣ. ನೀವು ನೋಡಿ, ಸರ್ಟಿಫೈ OS ಅನ್ನೋ ಕಂಪ್ನಿಯವರು ಆಪರೇಷನ್ ಅನಲಿಸ್ಟ್ ಕ್ರೆಡೆನ್ಷಿಯಲಿಂಗ್ ರೋಲ್ಗೆ ಹೈರಿಂಗ್ ನಡೆಸ್ತಾ ಇದ್ದಾರೆ. ಇದು ಇಂಡಿಯಾ ಲೊಕೇಶನ್ಗೆ ಹೈರಿಂಗ್ ನಡೆಸ್ತಾ ಇರೋದು. ಯಾವ್ಯಾವ ಅಂದರೆ ಸಿಟಿಲಿ ಅಂತ ಅಂದರೆ ಪುಣೆ, ಡೆಲ್ಲಿ, ಮುಂಬೈ, ಬ್ಯಾಂಗ್ಳೂರು, ಚೆನ್ನೈ, ಹೈದ್ರಾಬಾದ್, ಅಹಮದಾಬಾದ್. ಇದು ಫುಲ್ ಟೈಮ್ ಆಗಿರುತ್ತೆ ಮತ್ತು ಇದು ಕಂಪ್ಲೀಟ್ ರಿಮೋಟ್ ಪೊಸಿಷನ್ ಆಗಿರುತ್ತೆ. ಸೊ ಆಲ್ ಓವರ್ ಇಂಡಿಯಾದಲ್ಲಿ ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು ಈ ರೋಲ್ಗೆ. ಸೊ ಕಂಪ್ನಿ ಬಗ್ಗೆ ನೋಡೋದಾದ್ರೆ, ಸರ್ಟಿಫೈ OS ವಿ ಆರ್ ಬಿಲ್ಡಿಂಗ್ ದ ಇನ್ಫ್ರಾಸ್ಟ್ರಕ್ಚರ್ ದಟ್ ಪವರ್ ದ ನೆಕ್ಸ್ಟ್ ಜನರೇಷನ್ ಆಫ್ ಪ್ರೊವೈಡೆಡ್ ಡೇಟಾ ಪ್ರಾಡಕ್ಟ್, ಮೇಕಿಂಗ್ ಹೆಲ್ತ್ ಕೇರ್ ಮೋರ್ ಎಫಿಷಿಯಂಟ್, ಆಕ್ಸೆಸಬಲ್ ಆ್ಯಂಡ್ ಇನೋವೇಟಿವ್. ಅಂತಂದರೆ ಇನ್ಫ್ರಾಸ್ಟ್ರಕ್ಚರ್ ಅಂತಂದರೆ ಬಿಲ್ಡಿಂಗ್ಸ್ನೆಲ್ಲ ಕಟ್ಟೋದು, ಅದನ್ನೆಲ್ಲ ತುಂಬ ಅಕ್ಯುರೇಟಾಗಿ ಮತ್ತು ಎಲ್ರಿಗೂ ಆಕ್ಸೆಸಬಲ್ ಆಗಿ ಸಿಗೋ ಥರ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ದಾರೆ. ಅವರ್ ಪ್ಲ್ಯಾಟ್ಫಾರ್ಮ್ ಇಸ್ ಅಲ್ಟಿಮೇಟ್ ಸೋರ್ಸ್ ಆಫ್ truth for provider data, offering unparalleled essay and trust while making the data easily accessible. ಅಂತಂದರೆ ನೆಕ್ಸ್ಟ್ AI ಬರೋದ್ರಿಂದ ಸೊ ಆಲ್ಮೋಸ್ಟ್ ಎಲ್ಲರ ಹತ್ರನೂ ಈಗ ಆಲ್ಮೋಸ್ಟ್ ಸ್ಮಾರ್ಟ್ಫೋನ್ ಇದೆ. ಸೊ ಈಸಿಯಾಗಿ ಎಲ್ಲ ಡೇಟಾನ ಯಾವ್ಯಾವ ಹಾಸ್ಪಿಟಲ್, ಯಾವ ಡಾಕ್ಟರ್ ಇದ್ದಾರೆ, ಎಷ್ಟು ಗಂಟೆಗೆ ಅವೈಲೇಬಲ್ ಇದ್ದಾರೆ, ಅದನ್ನೆಲ್ಲ ಈಸಿಯಾಗಿ ಮಾಡಬೇಕು, ಎಲ್ಲರಿಗೂ ಆಕ್ಸೆಸಬಲ್ ಆಗಬೇಕು, ಆ ಡೇಟಾ ಸೆಂಟರ್ನ ಬಿಲ್ಡ್ ಮಾಡಬೇಕು ಅನ್ನೋದು ಇವ್ರದ್ದು ಕಂಪ್ನಿ ಮೋಟೋ ಆಗಿರುತ್ತೆ. ಸೊ ವಾಟ್ ಸೆಟ್ಟಸ್ ಅಪಾರ್ಟ್ ಅಂತಂದರೆ ಬೇರೆ ಕಂಪ್ನಿಯವ್ರಿಗಿಂತ ನಮಗೆ ಏನು ಡಿಫ್ರೆನ್ಸ್ ಇದೆ ಅಂತಂದರೆ, ಅವರ್ ಕಟ್ಟಿಂಗ್ ಎಡ್ಜ್ API ಫಸ್ಟು, ಮತ್ತು UI ಏಗೋನೆಸ್ಟಿಕ್ ಅಂತಂದರೆ UI ಅಂತಂದರೆ ಎಲ್ಲರಿಗೂ ಆಕ್ಸೆಸಬಲ್ ಅಂದರೆ ನೋಡಿದ ತಕ್ಷಣ ಏನು ಮಾಡಬೇಕು ಅಂತ ಗೊತ್ತಾಗದೆ UI ಅಂತ ಯೂಸರ್ ಇಂಟರ್ಫಿರೆನ್ಸ್ ಅಂತಾರೆ. ಸೊ ಅದನ್ನ ಕರೆಕ್ಟಾಗಿ ಮತ್ತು ಎಂಡ್ ಟು ಎಂಡ್ ಪ್ರೊವೈಡರು ಮತ್ತು ಎಲ್ಲ ಜೊತೆ ಕರೆಕ್ಟಾಗಿ ಮಾಡೋದೇ ಕಂಪ್ನಿ ಆಗಿರುತ್ತೆ. ಸೊ ಇವರು ಓವರ್ 25+ ಕಂಬೈನ್ಡ್ ಎಕ್ಸ್ಪೀರಿಯನ್ಸ್ ಇದೆ ಅಂತ ಈ ಕಂಪ್ನೀಲಿ. ಈಗ ಹೆಲ್ತ್ ಕೇರಲ್ಲಿ ಮತ್ತು ಇಲ್ಲಿ VC ಫಾರ್ಮಲ್ಲಿ ಮತ್ತು ಹೂ ಬೋಲ್ಡ್ ವಿಷನ್ ಕ್ರಿಯೇಟಿಂಗ್ ಒನ್ ಕೈಂಡ್ ಆಫ್ ಹೆಲ್ತ್ ಕೇರ್ ದಟ್ ಎಲಿಮಿನೇಟ್ ದ ಫ್ರಿಕ್ಷನ್ ಸರೌಂಡಿಂಗ್ ದ ಪ್ರೊವೈಡೆಡ್ ಡೇಟಾ ಅಂತ ಕೂಡ ಹೇಳಿದ್ದಾರೆ. ಬಟ್ ಇಟ್ ಈಸ್ ನಾಟ್ ಅಬೌಟ್ ದ ಟೆಕ್ನಾಲಜಿ, ಇಟ್ ಈಸ್ ಅಬೌಟ್ ದ ಪೀಪಲ್ ಬಿಯಾಂಡ್ ಇಟ್ ಅಂತ ಕೂಡ ಹೇಳಿದ್ದಾರೆ. ಅಟ್ ಸರ್ಟಿಫೈ ವಿ ಫೋಸ್ಟರ್ ಎ ಮೆಟ್ರೋಕ್ರೆಟಿಕ್ ಎನ್ವಿರಾನ್ಮೆಂಟ್ ವೇರ್ ಎವ್ರಿ ವಾಯ್ಸ್ ಇಸ್ ಅರ್ಡ್, ವ್ಯಾಲ್ಯೂಡ್ ಆ್ಯಂಡ್ ಸೆಲೆಬ್ರೇಟೆಡ್. ಅಂತಂದರೆ ನೀವೇನೋ ಒಂದು ಒಪಿನಿಯನ್ ಹೇಳಿದ್ರೆ ಅದನ್ನು ಕೂಡ ಕನ್ಸಿಡರ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. We found on the principle of trust, transparency and accountability, and we are not afraid to challenge the startup co. At every turn we are looking for purpose-driven individual like you join us with the exhilaration ride as we redefined healthcare data infrastructure. ಸೊ ಯಾರ್ಯಾರು ಎಕ್ಸೈಟ್ಮೆಂಟಲ್ಲಿ ಇರ್ತಾರೆ, ಈಗರ್ ಟು ಲರ್ನ್ ಅಂಥ ಇಂಡಿವಿಜುವಲ್ ಕ್ಯಾಂಡಿಡೇಟ್ನ ಹುಡುಕ್ತಾ ಇದ್ದೀವಿ. ಸೊ ನಿಮ್ಗೇನಾದ್ರು ಇಂಟ್ರೆಸ್ಟ್ ಇರೋ ರೋಲ್ಗೆ ಅಪ್ಲೈ ಮಾಡಿ ಅಂತ ಕೂಡ ಹೇಳಿದ್ದಾರೆ. ಇನ್ನು ರೋಲ್ ಬಗ್ಗೆ ನೋಡೋದಾದರೆ, ಯು ವಿಲ್ ವರ್ಕ್ ಕ್ಲೋಸ್ಲಿ ವಿತ್ ಯುವರ್ ಟೀಮ್ ಲೀಡ್ ಟು ಮ್ಯಾನೇಜ್ ಡೇ ಟು ಡೇ ಟಾಸ್ಕ್ ಆಫ್ ಪ್ರೊಸೆಸಿಂಗ್, ಪ್ರೊವೈಡಿಂಗ್ ಕ್ರೆಡೆನ್ಷಿಯಲ್, ಲೈಸೆನ್ಸ್ ಆ್ಯಂಡ್ ಪೇರೋಲ್ ಎನ್ರೋಲ್ಮೆಂಟ್ ಅಪ್ಲಿಕೇಶನ್. ಅಂತಂದರೆ ಮ್ಯಾನೇಜರ್ ಅಂಡರಲ್ಲೇ ನಾವು ವರ್ಕ್ ಮಾಡೋದಾಗಿರುತ್ತೆ ಇದು. You will work cross-functionally with many teams to guarantee the smooth running of operation. This is fully remote position. ಅಂತಂದರೆ ಬೇರೆ ಬೇರೆ ಟೀಮ್ ಅವ್ರ ಜೊತೆ ಕರೆಕ್ಟಾಗಿ ವರ್ಕ್ ಆಗ್ತಿದೆ ಅನ್ನೋದು ಕೂಡ ಕಮ್ಯುನಿಕೇಷನ್ ಕೂಡ ಮಾಡಬೇಕು ಅಂತ ಹೇಳಿದ್ದಾರೆ. ಇನ್ನು ವಾಟ್ ವಿಲ್ ವಿ ಡೂ ಅಂತಂದರೆ ಏನು ವರ್ಕ್ ಮಾಡ್ತೀವಿ ಆ್ಯಕ್ಚುಲ್ ಆಗಿ ಇಲ್ಲಿ ಅಂತಂದರೆ, ರಿಸರ್ಚು ಮತ್ತು ಇಂಟ್ರಾಪ್ಟ್ ಆ್ಯಂಡ್ ಎವಲ್ಯೂಟ್ ಇನ್ಫಾರ್ಮೇಷನ್ ರಿಲೆವೆಂಟ್ ಟು ಪ್ರೊವೈಡರ್, ಲೈಸೆನ್ಸರ್ ಆ್ಯಂಡ್ ಕಂಟಿನ್ಯೂಯಿಂಗ್ ಮೆಡಿಕಲ್ ಎಜುಕೇಷನ್ ಇನ್ ದ ಯುನೈಟೆಡ್ ಸ್ಟೇಟ್. ಈಗ ಯುನೈಟೆಡ್ ಸ್ಟೇಟಲ್ಲಿ ಈಗ ಯಾರು ಜಾಯ್ನ್ ಆಗ್ತಾ ಇದ್ದಾರೆ, ಅವರು ಲೈಸೆನ್ಸ್ ತೊಗೋಬೇಕು ಅಂತಂದರೆ ಆಫೀಸ್ ಏನಾರು ಕ್ಲಿನಿಕ್ ಓಪನ್ ಮಾಡೋಕ್ಕೆ ಅದನ್ನೆಲ್ಲ ವೆರಿಫೈ ಮಾಡಬೇಕಾಗಿರುತ್ತೆ. ಕಂಪ್ಲೀಟ್ ಅಪ್ಲಿಕೇಶನ್ ಫಾರ್ ಪ್ರೊವೈಡರ್ ಕ್ರೆಡೆನ್ಷಿಯಲ್, ಲೈಸೆನ್ಸ್ ಆರ್ ಪೇರೋಲ್ ಎನ್ವಿರಾನ್ಮೆಂಟ್ ಆನ್ ಬಿಹಾಫ್ ಆಫ್ ಸರ್ಟಿಫೈ ಕಸ್ಟಮರ್. ಅಂತಂದರೆ ಅವ್ರಿಗೆ ಯಾವ ಥರ ಅಪ್ಲಿಕೇಶನ್ನ ಫಿಲ್ ಮಾಡೋದು ಅದನ್ನೆಲ್ಲ ನಾವು ಅಡ್ವೈಸ್ ಮಾಡಬೇಕು. ವ್ಯಾಲಿಡೇಟ್ ಆ್ಯಂಡ್ ಅಥೆಂಟಿಕೇಟ್ ಇನ್ಫಾರ್ಮೇಷನ್ ಅಪ್ಡೇಟೆಡ್ ಇನ್ ದ ಕ್ರೆಡೆನ್ಷಿಯಲಿಂಗ್ ಲೈಸೆನ್ಸಿಂಗ್ ಪ್ಲ್ಯಾಟ್ಫಾರ್ಮ್ ಆ್ಯಂಡ್ ಎನ್ಶ್ಯೂರ್ 100% ಅಕ್ಯುರೇಸಿ. ಸೊ ಅವ್ರು ಕರೆಕ್ಟಾಗಿ ಇನ್ಫಾರ್ಮೇಷನ್ ಎಲ್ಲ ಅಪ್ಡೇಟ್ ಮಾಡಿದ್ದಾರಾ, ಇಲ್ಲ ಕರೆಕ್ಟಾಗಿ 100% ಅಕ್ಯುರೇಸಿ ಇದೆ ಅಂತ ಎಲ್ಲ ನಾವು ವೆರಿಫೈ ಕೂಡ ಮಾಡಬೇಕಾಗಿರುತ್ತೆ.
interact with the provider and client over the email whenever additional information may be required. ಅಂತಂದರೆ ನಾವು ಈಗ ಥರ್ಡ್ ಪಾರ್ಟಿಯಾಗಿ ವರ್ಕ್ ಮಾಡ್ತಾ ಇರ್ತೀವಿ ಅಂತಂದರೆ ಈಗ ರೈತರು ಅಂತ ಬೆಳೆ ಬೆಳೀತಾರೆ, ಅದನ್ನ ಮಾರೋದೊಬ್ರು ತಗೊಳ್ಳೋದೊಬ್ರು ಆಗಿರ್ತಾರಲ್ಲ. ಸೊ ಹಂಗಾಗಿ ನಾವು ಮಿಡಲ್ ಮ್ಯಾನ್ ಆಗಿ ವರ್ಕ್ ಮಾಡ್ತಿರ್ತೀವಿ. ಸೊ ನಮಗೆ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಕ್ಲೈಂಟ್ ಅವ್ರಿಗೇನಾದ್ರು ಬೇಕು ವೆರಿಫೈ ಮಾಡೋಕ್ಕೆ, ಅಪ್ರೂವ್ ಮಾಡೋಕ್ಕೆ ಅನ್ನೋದು ಕೂಡ ನಾವು ಈಗ ಯಾರ್ಯಾರು ರಿಕ್ವೆಸ್ಟ್ ಮಾಡಿರ್ತಾರೆ ಅವ್ರಿಗೆ ಹೇಳ್ಬಿಟ್ಟು ನಾವು ಅಪ್ಡೇಟ್ ಮಾಡಿಸ್ಬೇಕಾಗಿರುತ್ತೆ. ಮತ್ತು ಅಸಿಸ್ಟ್ ವಿತ್ ದ ಮಾನಿಟರಿಂಗ್ ಆರ್ ನ್ಯೂ ಕ್ಲೈಂಟ್ ಇಂಪ್ಲಿಮೆಂಟೇಷನ್ ಪ್ರಾಜೆಕ್ಟ್ ಆಸ್ ನೀಡೆಡ್ ಅಂತಂದರೆ ನ್ಯೂ ಕ್ಲೈಂಟ್ಸ್ ಎಲ್ಲ ಅನ್ಬೋರ್ಡ್ ಆದರೆ ಅಂದರೆ ಅವ್ರಿಗೇನಾದ್ರು ಇಶ್ಯೂಸ್ ಬಂದರೆ ನಾವು ಇದು ಮಾಡಬೇಕಾಗಿರುತ್ತೆ ಅಂತ ಗೈಡ್ ಮಾಡಬೇಕು. ಸಮ್ಮರೈಸ್ ಯುವರ್ ರಿಸರ್ಚ್ ಫೈಂಡಿಂಗ್ ಆ್ಯಂಡ್ ಡ್ರಾಫ್ಟ್ ದೆಮ್ ಇನ್ ಕ್ಲಿಯರ್ ಆ್ಯಂಡ್ ಕನ್ಸೈಸ್ ಗೈಡ್ಲೈನ್ಸ್ ಡಾಕ್ಯುಮೆಂಟ್ ಫಾರ್ ಸರ್ಟಿಫೈ ಕಸ್ಟಮರ್ಸ್. ಅಸಿಸ್ಟ್ ವಿತ್ ಅದರ್ ಬೇರೆ ಬೇರೆ ಪ್ರಾಜೆಕ್ಟ್ ಬಗ್ಗೆನೂ ನಾವು ಇದು ಮಾಡಬೇಕು, ಅಸಿಸ್ಟ್ ಮಾಡಬೇಕಾಗಿರುತ್ತೆ. ಮತ್ತು ಏನು ಬೇಕು, ಯಾವ ಥರ ಕ್ಯಾಂಡಿಡೇಟ್ನ ನೋಡ್ತಿದ್ದಾರೆ ಅಂತಂದರೆ ಇಂಗ್ಲೀಷ್ ಫ್ಲೂಯೆನ್ಸಿ ಬೇಕೇ ಬೇಕು, ಬ್ಯಾಚುಲರ್ಸ್ ಡಿಗ್ರಿ ಆರ್ ಈಕ್ವಿಲೆಂಟ್ ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ದರೂ ಬೆನಿಫಿಟೆಡ್ ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ ಲಾರ್ಜ್ ವಾಲ್ಯೂಮ್ ಆಫ್ ರಿಸರ್ಚ್ ಪರ್ಟಿಕ್ಯುಲರಿ ವಿಯಾ ಗೂಗಲಲ್ಲಿ ಸರ್ಚ್ ಮಾಡಿ ಎಲ್ಲ ತೊಗೋಬೇಕಾಗಿರುತ್ತೆ. ಮತ್ತು ಅಟೆನ್ಷನ್ ಟು ಡೀಟೇಲ್ ಇರಬೇಕು. ಮತ್ತು ಅವೇ ಸೌಂಡ್ಸ್ ನಾಲೆಜ್ ಆ್ಯಂಡ್ ಮೈಕ್ರೋಸಾಫ್ಟ್ ಆಫೀಸ್ ಗೂಗಲ್ ಅಪ್ಲಿಕೇಶನಲ್ಲಿ ನಾಲೆಜ್ ಇರಬೇಕು ಅಂತ ಹೇಳಿದ್ದಾರೆ. ಎಕ್ಸಲೆಂಟ್ ರಿಟರ್ನ್ ಆ್ಯಂಡ್ ವರ್ಬಲ್ ಕಮ್ಯುನಿಕೇಷನ್ ಇರಬೇಕು. ಮತ್ತು ಎಬಿಲಿಟಿ ಟು ಮೀಟ್ ಡೆಡ್ಲೈನ್ ಅಂಡರ್ ವರ್ಕ್ ಅಂಡರ್ ಪ್ರೆಷರ್ ಅಂತ ಹೇಳಿದ್ದಾರೆ. ಇಲ್ಲಿ ಸ್ಯಾಲ್ರಿ ಕೂಡ ಮೆನ್ಷನ್ ಮಾಡಿದ್ದಾರೆ ನೋಡಿ, 6 lakhದಿಂದ 8 lakh ಪರ್ ಇಯರ್ ಕೊಡ್ತಿದ್ದೀವಿ ಅಂತ. ಸೊ ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡಿ. ಇವಾಗ ನೋಡೋದಾದರೆ ಹೆಂಗೆ ಅಪ್ಲೈ ಮಾಡೋದು ಅಂತಂದರೆ ಇಲ್ಲಿ ಕೊಟ್ಟಿರೋ ಲಿಂಕ್ಗೆ ಅಪ್ಲೈ ನಾವು ಅಂತ ಕೊಡಬೇಕು. ನಮಗೆ ರೆಸ್ಯೂಮೆ ಅಟ್ಯಾಚ್ ಮಾಡಿ ಫುಲ್ ನೇಮ್ ಕೊಡಬೇಕು, ಇಮೇಲ್ ಅಡ್ರೆಸ್ಸು, ಫೋನ್ ನಂಬರು, ಕರೆಂಟ್ ಲೊಕೇಶನು, ಇನ್ನು ಕರೆಂಟ್ ಕಂಪ್ನಿ ವರ್ಕ್ ಮಾಡ್ತಿದ್ರೆ ಕೊಡಿ, ಇಲ್ಲ ಅಂತ ಎನ್ನೆ ಅಂತ ಹಾಕ್ಕೊಳ್ಳಿ. ಲಿಂಕ್ಡ್ಇನ್ ಪ್ರೊಫೈಲ್ ಮ್ಯಾಂಡೇಟರಿ ಏನಿಲ್ಲ, ಬಟ್ ಹಾಕಿದರೆ ಬೆನಿಫಿಟೆಡ್ ಇರುತ್ತೆ. ಸೊ ಕೆಳಗಡೆ ಹಂಗೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋಗಿ ನಮ್ಮ ರಿಸರ್ಚ್ ಫೋಟೋನ ಕೂಡ ಅಪ್ಲೋಡ್ ಮಾಡಬೇಕು. ಮತ್ತು ಸ್ಯಾಲ್ರಿ ಎಷ್ಟು ಬೇಕು ಅಂತ ಕೇಳ್ತಿದ್ದಾರೆ, ನಿಮ್ಗೆ ಎಷ್ಟು ಡಿಸೈರೇಬಲ್ ಇದೆ ಹಾಕಿ. ಸೊ ಎಷ್ಟು ಬೇಗ ಸ್ಟಾರ್ಟ್ ಮಾಡ್ತೀರಾ ಇಲ್ಲಿ ವರ್ಕ್ ಮಾಡೋಕ್ಕೆ ಅಂತ ಕೇಳಿದ್ದಾರೆ. ಎಷ್ಟು ಬೇಗ ಆಗುತ್ತೆ ಅಷ್ಟು ಹಾಕಿ. ನಿಮ್ಗೆ ಏನಾದ್ರು ಎಕ್ಸ್ಪೀರಿಯೆನ್ಸ್ ಇದೆ ಅಂತ ಕೇಳ್ತಿದ್ದಾರೆ. ಫ್ರೆಷರ್ಸ್ ಕೂಡ ಅಪ್ಲೈ ಮಾಡ್ಬೋದು, ಇಲ್ಲ ಅಂತ ಅಂದರೆ ನೀವು ಹಾಕೋಬೋದು. ಕುಡ್ ಯು ಪ್ಲೀಸ್ ಶೇರ್ ದ ನೇಮ್ ಆಫ್ ಕರೆಂಟ್ ಆ್ಯಂಡ್ ಮೋಸ್ಟ್ ರೀಸೆಂಟ್ ಕಂಪ್ನಿ ಇಫ್ ಯು ಆರ್ ವರ್ಕ್ಡ್ ಬಿಫೋರ್. ಮತ್ತು ಇಲ್ಲಿ ನೀವು ವೀಡಿಯೋನ ಮಾಡಿ ಇಲ್ಲಿ ನೀವು ಫೈಲ್ ಕೂಡ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಅದಾದಮೇಲೆ ಸಬ್ಮಿಟ್ ಅಪ್ಲಿಕೇಶನ್ ಕೊಡಬೇಕಾಗಿರುತ್ತೆ. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಮತ್ತು ಯಾರ್ಯಾರು ಎಲಿಜಿಬಲ್ ಇದ್ದೀರಾ ಎಲ್ಲರೂ ಕೂಡ ಅಪ್ಲೈ ಮಾಡಿ ಮತ್ತು ನೀಡಿರೋರಿಗೂ ಶೇರ್ ಮಾಡಿ. ಎಲ್ರಿಗೂ ಆಲ್ ದ ಬೆಸ್ಟ್. ಮುಂದಿನ ವೀಡಿಯೋದಲ್ಲಿ ನಾನು ಮತ್ತೆ ಜಾಬ್ ಅಪ್ಡೇಟ್ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್. ಥ್ಯಾಂಕ್ ಯು.